ಇನ್ನು ಎ ಖಾತಾ ಬಿ ಖಾತಾ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ವಾಗ್ಯುದ್ಧ ನಡೀತಾ ಇದೆ ನೀವು ಅದನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಕುಮಾರಸ್ವಾಮಿ ನಿಮಗೆ ಯೋಗ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಶಿವಕುಮಾರ್ ಅವ್ರಿಗೆ ಹೇಳಿದ್ದು, ನೀವು ಬಿಡಿ ಹಿಟ್ ಆ್ಯಂಡ್ ರನ್ ಕೇಸು ಅಂತ ಶಿವಕುಮಾರ್ HD ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದು, ಅದೆಲ್ಲದೂ ಕೂಡ ಇದೆಲ್ಲದರ ಜೊತೆಗೆ ಈ ತೇಜಸ್ವಿ ಸೂರ್ಯಗೆ ಖಾಲಿ ಟ್ರಂಕ್ ಅಂದಿದ್ರಲ್ಲ, ಅದೇ ರೀತಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅವರೂ ಕೂಡ ಖಾಲಿ ಟ್ರಂಕೆ ಅನ್ನುವಂಥ ಮಾತನ್ನು DK ಹೇಳಿದ್ದಾರೆ. ಜೊತೆಗೆ ಏನಪ್ಪ ನಾವು ಮಾಡ್ತಿರೋಂಥ ಕೆಲಸ ನಿಮಗೆ ಉಪಯೋಗ ಆಗ್ತಾ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಕೇಳೋದ್ರ ಮುಖಾಂತರ ಜನರಿಂದಲೇ ಉತ್ತರ ಹೇಳಿಸಿದ್ದಾರೆ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ 100 ದಿನಗಳ ಕಾಲ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಗಲ್ ದರೋಡೆ ಕೇಳರ್ ಯಾರು ಇಲ್ಲ. ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸಬೇಕಲ್ಲ. 1 ಲಕ್ಷ ಕೋಟಿವರೆಗೂ ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಅದಕ್ಕೀಗ ಈ ಸ್ಕೀಮ್ ತಂದವರು. ಆಯ್ತು, ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಸರ್ಕಾರ ರಾಜ್ಯದಲ್ಲಿ ಖಾತಾ ಅಭಿಯಾನ ಮಾಡ್ತಾ ಇದೆ. ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆ ಆಗೋದನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ 6ನೇ ಗ್ಯಾರಂಟಿ ಅಂತ ಕರೆದಿದ್ದಾರೆ. ಆದರೆ ಈ ಖಾತಾ ಪರಿವರ್ತನೆ ದಳಪತಿಗಳ ಕಣ್ಣು ಕೆಂಪಗಾಗಿಸಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನೆ ದಾಖಲೆ ಸಮೇತ ಅಟ್ಯಾಕ್ ಮಾಡಿದ್ರು. ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ದರು. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲ್ ದರೋಡೆ ಕೇಳರ್ ಯಾರು ಇಲ್ಲ. ಈಗ ದುಡ್ಡಿಲ್ಲ, ಖಜಾನೆಯಲ್ಲಿ ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವರು. ಇದೇ ವಿಚಾರವನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜನರ ನಡುವೆ ಕೊಂಡೊಯ್ದಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ DK ಜನರ ಜೊತೆಗೆ ಸಂವಾದ ನಡೆಸಿದ್ರು. ಈ ಮಾತುಕತೆ ವೇಳೆ ಬಿ ಖಾತಾ ಬದಲಾವಣೆ ಮಾಡಿ ಎ ಖಾತಾ ಮಾಡಬೇಕೋ ಬೇಡವೋ ಹೇಳಿ ಅಂತ ಅಭಿಪ್ರಾಯ ಕೇಳಿದ್ರು. ಮಾತುಕತೆ ವೇಳೆ ಆ ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ. ಅವರು ಖಾಲಿ ಟ್ರಂಕ್ ಅಂದ್ರು. ಕುಮಾರಸ್ವಾಮಿ ನೋಡಿ ಖಾಲಿ, ಕುಮಾರಸ್ವಾಮಿ ನೋಡಿ ಖಾಲಿ, ಕುಮಾರಸ್ವಾಮಿ ನೋಡಿ ಖಾಲಿ. ಅವ್ರೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ. ತುಂಬಾ ಜನ ವೇಟಿಂಗ್ ಇದ್ದಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಇದೆ. ಹೀಗೆ ಮಾತು ಮುಂದುವರಿಸಿ ಬಿ ಖಾತಾ ಬದಲಾವಣೆಯನ್ನ DK ಸಮರ್ಥಿಸಿಕೊಂಡ್ರು. ಜನರು ಕೂಡ ಇದೊಂದು ಒಳ್ಳೆ ಅವಕಾಶ ಅಂದ್ರು. ನಿಮ್ಮ ಆಸ್ತಿಗಳು ದಾಖಲೆ, ನಮ್ಮ ಗೌರ್ಮೆಂಟ್ 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಇನ್ನು HD ಕುಮಾರಸ್ವಾಮಿ ಎ ಖಾತಾಗೆ ಬದಲಾಯಿಸುವ ಅಭಿಯಾನವನ್ನ ಹಗಲು ದರೋಡೆ ಅಂತ ಕರೆದಿದ್ರು. ಈ ಮಾತಿಗೆ ಕಿಡಿಕಾರಿದ DK ಶಿವಕುಮಾರ್ ನನ್ನ ಜೇಬಿನಲ್ಲಿ ಇರೋದು ಎತ್ತಿಕೊಂಡು ಹೋಗಿ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಲಕ್ಷ ಕೋಟಿ ಆದಾಯದ ಗುರಿ ಹೊಂದಿದ್ದೀರಿ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲ್ ದರೋಡೆ ಕೇಳರ್ ಯಾರು ಇಲ್ಲ. ಈಗ ದುಡ್ಡಿಲ್ಲ, ಖಜಾನೆಯಲ್ಲಿ ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸಬೇಕಲ್ಲ. ಆಯ್ತು, ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಆಯ್ತು, ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಇದು 100 ದಿನಗಳ ಕಾಲ ನಿಮ್ಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಪಾಪ ಸರ್ಕಾರಕ್ಕೆ 1 ಲಕ್ಷ ಕೋಟಿವರೆಗೂ ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು. ಇಷ್ಟೇ ಅಲ್ಲ, ನಾವು ನಿಮ್ಮ ಆಸ್ತಿ ಉಳಿಸ್ತೀವಿ ಎಂಬ HDK ಮಾತಿಗೆ ನಾವು ಅದನ್ನೇ ಮಾಡ್ತೀವಿ ಅನ್ನೋದು DK ತಿರುಗೇಟು. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರಬಹುದು. ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಉಳಿಸ್ಕೊಟ್ಟಿರೋದು ಜನತಾಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದೀವಿ. ಈಗ ಬಿ ಖಾತಾ ಯಾರು ಮಾಡೋ ಅಂತ ಹೇಳಿದವರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಇಟ್ ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್. ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಖಾತಾ ಕದನ ಕಾಂಗ್ರೆಸ್ JDS ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಜನರ ಆಸ್ತಿಯನ್ನ ನಾವು ರಕ್ಷಣೆ ಮಾಡ್ತಿದ್ದೀವಿ ಅಂತ ಸರ್ಕಾರ ಹೇಳಿದ್ರೆ ಇದೊಂದು ಲೂಟಿ ಯತ್ನ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಸುನಿಲ್, TV9 ಬೆಂಗಳೂರು.